ಇನ್ನೊಬ್ಬರ ಹಕ್ಕಿಗೆ ಧಕ್ಕೆಯಾಗದೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅಷ್ಟು ಹಕ್ಕು, ಇನ್ನೊಬ್ಬರ ಹಕ್ಕಿಗೆ ಧಕ್ಕೆಯಾಗದೇ ಇರೋಷ್ಟು ಹಕ್ಕು ನನಗಿದೆ. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಕೋಡಿಫೈಡ್ ಮಾಡಿ ಇವತ್ತು ನೀವು ಇಂಡಿಯನ್ ಪೀನಲ್ ಕೋಡ್ ಅಂತ ಮಾಡಿದ್ದಿಲ್ಲ, ಅದೇ ರೀತಿ ಆ ಕಾಲದಲ್ಲಿ ಮೊದಲು ಜಗತ್ತಿಗೆ ಕೊಟ್ಟಂಥವನು ಮನು ಮಹರ್ಷಿ. ಪೂಜ್ಯರೇ, ಕೆಲವು ಎಡಪಂಥೀಯ ವಿಚಾರವಾದಿಗಳು ಮನುವಾದವನ್ನ ವಿರೋಧ ಮಾಡ್ತಾರೆ, ಒಪ್ಪದಿಲ್ಲ. ಬಲಪಂಥೀಯ ವಿಚಾರವಾದಿಗಳು ಮನುವಾದವೇ ಪರಮೋಚ್ಚ ಅಂತ ಹೇಳ್ತಾರೆ. ನಮ್ಮ ನಡುವೆ ಭಗವದ್ಗೀತೆಯಂತ ಮಹಾಪುರಾಣಗಳಿದ್ದಾವೆ, ಜೀವನ ಕ್ರಮಕ್ಕೆ ಬೇಕಾದಂತಹ ಗ್ರಂಥಗಳಿದ್ದಾವೆ. ಯಾಕೆ ಈ ರೀತಿಯ ವೈರುಧ್ಯ ಅಂತ? ಈ ಎಡಪಂಥೀಯರ ಬಗ್ಗೆ ನಮ್ಮ ಲೆಫ್ಟ್ ಅಂತ ಕರೀತಾರೆ ಅವರನ್ನು. ಅವರ ಬಗ್ಗೆ ಒಬ್ಬರು ಹೇಳಿದರು, ನಥಿಂಗ್ ಈಸ್ ರೈಟ್ ಇನ್ ದಿ ಲೆಫ್ಟ್. ಲೆಫ್ಟ್ ಅಂದ್ರೆ ಏನು? ಯಾವುದು ರೈಟ್ ಇಲ್ಲ ಅದು ಲೆಫ್ಟ್. ಇಲ್ಲಿ ಎಡಪಂಥೀಯ ಬಲಪಂಥೀಯ ಇಂಡಿಯಾಗೆ ಸಂಬಂಧಪಟ್ಟಂತ ಸಂಸ್ಕೃತಿ ಅಲ್ಲ ಇದು. ಇವೆಲ್ಲ ಇಂಗ್ಲಿಷ್ನವರು ಬಂದ ಮೇಲೆ ಬಂದಿರೋದು. ಇಂಗ್ಲಿಷ್ನವರು ಏನೇನು ವಿಕೃತಗೊಳಿಸಬಹುದು ಭಾರತೀಯ ವಿಚಾರಗಳನ್ನು ಅಷ್ಟೆಲ್ಲ ವಿಕೃತಗೊಳಿಸಿದರು. ವಿವೇಕಾನಂದರು ಇದನ್ನು ನೋಡಿ ಬೇಸತ್ತು ರೋಸಿ ಹೋಗಿ ಒಂದು ಕಡೆ ಇಂಡಿಯನ್ಸ್ಗೆಲ್ಲ ಒಂದು ಅಡ್ವೈಸ್ ಮಾಡ್ತಾರೆ. ಹೀಗೆ ಮನು ಮಹರ್ಷಿ ಹೇಗೆ ಒಂದು ಕೋಡ್ ಕೊಡ್ತಾರೆ, ಹಾಗೆ ವಿವೇಕಾನಂದರು ನಮ್ಗೊಂದು ಕೋಡ್ ಕೊಡ್ತಾರೆ. ಏನು ಗೊತ್ತಾ? ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಯು ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ. ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ವೆರಿಫೈ ಅಂಡ್ ದೆನ್ ಅಕ್ಸೆಪ್ಟ್. ಅರ್ಥವಾಯ್ತು ಎಲ್ರಿಗೂ? ಆದರೆ ಇವತ್ತು ನಮ್ಮ ಭಾರತವನ್ನು ಹೇಗೆ ಮಾಡಿಟ್ಟಿದ್ದೀವಿ ಅಂದರೆ ಉಲ್ಟಾ. ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ವಿ ಸ್ವಾಲೋ ವಿಥೌಟ್ ಸಾಲ್ಟ್. ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಇನ್ ಎ ಪರ್ವರ್ಟೆಡ್ ವೇ ವಿ ಸಬ್ಜೆಕ್ಟ್ ಇಟ್ ಟು ವೆರಿಫಿಕೇಶನ್. In an unprejudicial way, with the only passion to know truth, verify it million times, no problem. Truth is not afraid of verification. Only superstition is afraid of verification. ಸತ್ಯಕ್ಕೆ ಯಾರಾದರೂ ಪರೀಕ್ಷೆ ಮಾಡಿದ್ರೆ 3 ಕಾಸಿನ ಹೆದರಿಕೆ ಇಲ್ಲ, ಖುಷಿ ಪಡುತ್ತದು. ಬೆಂಕಿಯನ್ನು ಗೀಚಿದಷ್ಟು ಪ್ರಜ್ವಲಿಸುತ್ತೆ, ಸತ್ಯವನ್ನು ವೆರಿಫೈ ಮಾಡಿದಷ್ಟು ಇನ್ನಷ್ಟು ಪ್ರಜ್ವಲಿಸುತ್ತೆ. ನಂಬಿಕೆ, ಮೂಢನಂಬಿಕೆ ಈ ಪುಸ್ತಕದಲ್ಲಿದೆ. ಯಾವ ಪುಸ್ತಕವನ್ನು ನಂಬಬೇಡಿ. ನಿಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳಿ, ನಿಮ್ಮ ಅನುಭವಕ್ಕೆ ತಂದುಕೊಳ್ಳಿ, ನಿಮ್ಮ ಅನುಭವದೊಡನೆ ಅದನ್ನು ಹೋಲಿಸಿ. ಇದೆಲ್ಲ ಕೇವಲ ಸನಾತನ ಸಂಸ್ಕೃತಿಯಲ್ಲಿ ನೀವು ನೋಡೋದು. ವೇದಗಳನ್ನು ಮೀರಿ ಯಾವ ಧರ್ಮಕ್ಕೆ ಗಟ್ಸ್ ಇದೆ? ನಮ್ಮ ಧರ್ಮ ಗ್ರಂಥವನ್ನು ಮೀರಿ ಅಂತ ಹೇಳುವ ಗಟ್ಸ್. ವೇದಾನಪಿ ಸನ್ಯಸ್ಯತಿ, ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಅಂತ ನಾರದ ಹೇಳ್ತಾನೆ. ವೇದಾನಪಿ ಸನ್ಯಸ್ಯತಿ, ವೇದವನ್ನು ಮೀರಿ ಹೋಗ್ತಾನೆ. ಯಾವ ಮಹಾಜ್ಞಾನಿಯು ಪೂರ್ಣಜ್ಞಾನಿಯು ಎಲ್ಲ ಪುಸ್ತಕಗಳನ್ನು ಮೀರಿ ಹೋಗ್ತಾನೆ. ಆದರೆ ಅದು ಹೇಳುವ ಗಟ್ಸು ಯಾವ ಧರ್ಮಕ್ಕೂ ಇಲ್ಲ, ಯಾವ ಧರ್ಮ ಗ್ರಂಥಕ್ಕೂ ಇಲ್ಲ. ಅದು ವೇದಗಳಿಗಿದೆ. ನಮ್ಮನ್ನು ಮೀರಿ ಹೋಗಿ ಅಂತ ಹೇಳುವ ಗಟ್ಸ್ ವೇದಗಳಿಗೆ ಮಾತ್ರ ಇದೆ. ಪೂಜ್ಯರೇ, ಸಮಾಜದ ತಾರತಮ್ಯ, ಜಾತಿ ವ್ಯವಸ್ಥೆ, ಮೂಢನಂಬಿಕೆ ಇದೆಲ್ಲದಕ್ಕೂ ಮನುವಿನ ವಾದವೇ, ಮನುಸ್ಮೃತಿಯೇ ಕಾರಣ ಅಂತ ಹೇಳ್ತಾರೆ. ಮನುಸ್ಮೃತಿಯ ಬಗ್ಗೆ ಒಂದು ವಾಕ್ಯ ಯಾರಾದರೂ ಮಾತನಾಡಿದರೆ ಪಾಪ ಎಷ್ಟು ಅಜ್ಞಾನಿಗಳು ಇವರು. ಇವ್ರನ್ನ LKG ಮತ್ತೆ ಕಳಿಸ್ಬೇಕಲ್ಲ. ಬೇಕಾದವರು ಇರಲಿ, ನಾನು ಅವ್ರಿಗೆ ಹೇಳ್ತೇನೆ, ನೀವು LKG ಹೋಗ್ರಿ, ನಿಮ್ಮ ಫೀಸ್ ನಾನು ಕೊಡ್ತೇನೆ. 4ನೇ ಕ್ಲಾಸ್ವರೆಗೂ ನೀವು ಫಂಡಮೆಂಟಲ್ಸ್, ಆಲ್ಫಾಬೆಟ್ಸು, ಕಾಗುಣಿತ ಅದೂ ಗೊತ್ತಿಲ್ಲದಂಥ ಮನುಷ್ಯ ನೀವು. ಆದ್ದರಿಂದ ಮನುವಿನ ಬಗ್ಗೆ ನೀವೇನೋ ಮಾತಾಡ್ತೀರಿ. ಜಾತಿ ನೋಡಿ, ಮೊದಲನೇದಾಗಿ ಇದೊಂದು ಸ್ಮೃತಿ. ಸ್ಮೃತಿ ಅಂದರೆ ಏನು ಗೊತ್ತಾ? ಯಾವುದು ಕಾಲಕ್ಕೆ ಬದಲಾವಣೆ ಆಗುತ್ತದೆಯೋ ಅದು ಸ್ಮೃತಿ. ಮನು ಕೊಟ್ಟಿದ್ದು ಯಾವಾಗ, ಅದು ಯಾರಿಗೆ? ನೋಡಿ, ನಮ್ಮ ಅಜ್ಞಾನ ಎಷ್ಟು ಅಂತ ಅವನಷ್ಟು ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಂಡವರಲ್ಲ. ಬಹುಶಃ 2ನೇ ಅಧ್ಯಾಯದ ಶ್ಲೋಕದಲ್ಲೆಲ್ಲ ಬರುತ್ತೆ ಅಂತ ಕಾಣುತ್ತೆ. ಅವನೇ ಹೇಳ್ತಾನೆ, ನಾನು ಹೇಳಿರುವ ಎಲ್ಲ ನಿಯಮಗಳು ಎಲ್ಲ ಕಾಲಕ್ಕೂ ಅನ್ವಯಿಸಲ್ಲ. ಕೇಳಿಸ್ಕೊಳ್ಳಿ. ಎಲ್ಲ ಈ ಮನುಸ್ಮೃತಿ ಬಗ್ಗೆ ಮಾತಾಡ್ತಾರಲ್ಲ, ಅವ್ರಿಗೆಲ್ಲ ಒಂದು ಪೋಸ್ಟ್ ಕಾರ್ಡ್ ಬರೀರಿ. ಐ ಪಿಟಿ ಯು, ಸ್ವಾಮೀಜಿ ಹ್ಯಾಸ್ ಸೆಡ್ that you should be immediately admitted to some LKG section, and he also said in a public meeting that he will bear all the expenses pertaining to it. Sir, which is the school you prefer so that I can come and admit you there? ಅಂತ ಒಂದು ಲೆಟರ್ ಬರೀರಿ. ಅವ್ರಿಗೊಂಚೂರು ತಲೆಗೆ, ಬುದ್ಧಿಗೆ ಸ್ವಲ್ಪ ಒಂದು ಅಯೋಟ ಆದರೂ ಕೂಡ ಅವ್ರಿಗೆ ನಾಲೆಡ್ಜ್ ಅನ್ನೋದು ಬರಲಿ, ಜ್ಞಾನ ಅನ್ನೋದು ಬರಲಿ ಅವ್ರಿಗೆ.
ಮೂರ್ಖರು ಮಾತುಗಳು ಇವೆಲ್ಲ ಕೂಡ. ಅವನೇ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ಹೇಳಿರುವ ಎಲ್ಲ ನಿಯಮಗಳು ಎಲ್ಲ ಕಾಲಕ್ಕೂ ಅನ್ವಯಿಸುವುದಿಲ್ಲ. ಕೆಲವು ಕೃತಯುಗಕ್ಕೆ ಮಾತ್ರ ಅನ್ವಯಿಸುತ್ತದೆ, ಕೆಲವು ತ್ರೇತಾಯುಗಕ್ಕೆ ಮಾತ್ರ ಅನ್ವಯಿಸುತ್ತದೆ, ಕೆಲವು ದ್ವಾಪರ ಯುಗಕ್ಕೆ ಮಾತ್ರ ಅನ್ವಯಿಸುತ್ತದೆ, ಕೆಲವು ಕಲಿಯುಗಕ್ಕೆ ಮಾತ್ರ ಅನ್ವಯಿಸುತ್ತದೆ. ಯುಗದ ಅವಶ್ಯಕತೆಗಳಿಗೆ ತಕ್ಕಂತೆ ಧರ್ಮಗಳು ಬದಲಾವಣೆಯಾಗುತ್ತವೆ. ಅನ್ಯೇ ಕೃತಯುಗೇ ಧರ್ಮ. ಅವನದೇ ಮಾತು, ಮನುಸ್ಮೃತಿಯಲ್ಲೇ ಅವನೇ ಹೇಳಿರೋ ಒಂದು ಶ್ಲೋಕ, ಅನ್ಯೇ ಕೃತಯುಗೇ ಧರ್ಮ ತ್ರೇತಾಯಾಮ್ ದ್ವಾಪರೆ ಅಪರೆ. ಕೃತಯುಗದ ಧರ್ಮ ಬೇರೆ, ತ್ರೇತಾಯುಗದ ಧರ್ಮ ಬೇರೆ, ದ್ವಾಪರದ ಧರ್ಮ ಬೇರೆ. ಅನ್ಯೇ ಕಲಿಯುಗೇನ್ರೋಣಾಂ, ಕಲಿಯುಗಕ್ಕೆ ಅನ್ವಯಿಸುವ ಧರ್ಮ ಬೇರೆ. ಯುಗಹ್ರಾಸ ಅನುರೂಪತಃ, ಯುಗದ ಅವಶ್ಯಕತೆಗಳಿಗೆ, ಆ ಯುಗದಲ್ಲಿರ್ತಕ್ಕಂಥ ಜನರ ಸಾಮರ್ಥ್ಯಗಳಿಗೆ ತಕ್ಕಂತೆ, ಅವರ ಅವಶ್ಯಕತೆಗೆ ತಕ್ಕಂತೆ ಈ ನಿಯಮಗಳೆಲ್ಲ ಬದಲಾವಣೆಯಾಗುತ್ತವೆ. ಇನ್ನೇನು ಹೇಳಬೇಕ್ರೆ ಅವನು? ಈ ಕಾಲಕ್ಕೆ ಅನ್ವಯಿಸಲ್ವ? ಬಿಡಿ, ಸ್ಮೃತೀಂದ್ರೇನೇ ಕಾಲಕ್ಕೆ. ನೋಡಿ, ಸ್ವಾತಂತ್ರ್ಯ ಬಂತು 50ನೇ ಇಸ್ವಿನಲ್ಲಿ, ನೀವು ಸಂವಿಧಾನ ಮಾಡಿದ್ರಿ. 50ನೇ ಇಸ್ವಿಯಿಂದ ಇಲ್ಲಿವರೆಗೆ ಎಷ್ಟು? ಒಂದು 76 ವರ್ಷ. 76 ವರ್ಷದಲ್ಲಿ 76 ಎರಡಲಿ 152 ಸಲ ಅಮೆಂಡ್ಮೆಂಟ್ ಮಾಡಿದ್ದೀರಿ. ನೀವೇ ದಿಗ್ಗಜಗಳು, ದಿಗ್ಧಂತಿಗಳು ನೀವೆಲ್ಲ ಸೇರಿ ಒಂದು ಸಂವಿಧಾನ ಮಾಡಿದ್ರಿ. 76 ವರ್ಷದಲ್ಲಿ 152 ಸಲ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ರಿ. ಇದು 76,000 ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತಲೂ ಹಿಂದೆ ರಚನೆ ಆಗಿರಬೇಕು. ಅಮೆಂಡ್ ಮಾಡಿ. ಯಾರು ಮನು ಬೇಡ ಅಂದಿದ್ದಾನ? ಅಮೆಂಡ್ ಮಾಡಿ, ನಿಮ್ಗೆ ಹೇಗೆ ಬೇಕು ಹಾಗೆ ಇಟ್ಕೊಳ್ಳಿ. ಅವನಿಗೆ ಹೇಗೆ ಬೈತೀರಿ? ನಿಮ್ಮ ಸಂವಿಧಾನ, ನಿಮ್ಮ ಹಣೆ ಬರಹ ನಾವು ನೋಡಲಿಲ್ವಾ? 76 ವರ್ಷದಲ್ಲಿ 152 ಸಲ ಅದನ್ನು ಅಮೆಂಡ್ಮೆಂಟ್ ಮಾಡೋ ರೀತಿಯಲ್ಲಿ ನೀವೆಲ್ಲ ಸೇರ್ಕೊಂಡು ಮಾಡಿದರೆ, ಅವನು 76,000 ವರ್ಷ ಹಿಂದೆ ಮಾಡಿದ್ದಾನೆ. ಅವನೇನು ಅಮೆಂಡ್ ಮಾಡಬೇಡಿ ಅಂತ ಹೇಳಿದ್ದಾನ? ಮಾಡಿ. ಮತ್ತೆ ಜಾತಿ ಎನ್ನುವಂಥದ್ದು ನೆನ್ಪಿಟ್ಕೋಬೇಕು. ಜಾತಿ ಎನ್ನುವಂಥದ್ದು ಅದರ ಅರ್ಥ ಏನು? ಅದು ಹುಟ್ಟಿದ್ದೆ ಹೇಗೆ? ಇವರಿಗೆಲ್ಲ ಏನೂ ಒಂದು ಪೈಸೆ ಅಧ್ಯಯನ ಇಲ್ಲ. ಇವರಿಗೆ ಒಂದು ಪೈಸೆ ಅಧ್ಯಯನ. ಜಾತಿ ಹುಟ್ಕೊಂಡಿದ್ದು ಅನ್ಎಂಪ್ಲಾಯ್ಮೆಂಟನ್ನು ತಡೆಯುವುದಕ್ಕೆ. ಸಾಮಾಜಿಕ ಸ್ಟೇಟಸ್ಗೂ ಸೋಷಿಯಲ್ ಸ್ಟೇಟಸ್ಗೂ ಅದಕ್ಕೆ 3 ಕಾಸಿನ ಸಂಬಂಧ ಇಲ್ಲ. ಜಾತಿ ಎನ್ನುವುದಕ್ಕೆ ಆಧ್ಯಾತ್ಮಿಕವಾದ ಡೈಮೆನ್ಷನ್ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಎ ಸ್ಪಿರಿಚುವಲ್ ಡೈಮೆನ್ಷನ್. ಇಟ್ ಡಸಂಟ್ ಹ್ಯಾವ್ ಎ ಕಲ್ಚರಲ್ ಡೈಮೆನ್ಷನ್. ಸಾಂಸ್ಕೃತಿಕ ಆಯಾಮ ಅನ್ನುವಂಥದ್ದಿಲ್ಲ, ಸಾಮಾಜಿಕ ಆಯಾಮ ಇಲ್ಲ. ಅದಕ್ಕಿರ್ತಕ್ಕಂಥದ್ದು ಕೇವಲ ಮತ್ತು ಕೇವಲ ಆರ್ಥಿಕ ಆಯಾಮ. ಯಾಕೆ ನೋಡಪ್ಪ, ಸ್ಟ್ರಾಂಗ್ ಅನ್ನುವಂಥವ್ರು ಯಾವಾಗಲೂ ವೀಕ್ ಆಗಿರ್ತಕ್ಕಂಥವರ ಎಲ್ಲ ಜಾಬ್ಸ್, ಅವರ ಉದ್ಯೋಗಗಳನ್ನು ಎಳ್ಕೊಂಡ್ಬಿಡ್ತಾರೆ. ಅವರು ಉದ್ಯೋಗವಿಲ್ಲದೆ ಒದ್ದಾಡಿ ಹೋಗ್ಬಿಡ್ತಾರೆ. ಅವ್ರ ಉದ್ಯೋಗ ಯಾವುದಾದ್ರೂ ಅವ್ರಿಗೆ ಸಿಗಬೇಕು, ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗ ಸಿಗಬೇಕು ಅನ್ನೋ ಕಾರಣದಿಂದ ಯಾವುದೋ ಕಾಲದಲ್ಲಿ ಈ ಸ್ಟ್ರಾಂಗ್ ಮತ್ತು ವೀಕ್, ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅನ್ನಿ ಎಕನಾಮಿಕ್ಸ್ ಟರ್ಮ್ಸಲ್ಲಿ, ಸ್ಟ್ರಾಂಗ್ ಆ್ಯಂಡ್ ವೀಕ್ ಅಂತನ್ನಿ, ಎಕನಾಮಿಕಲಿ ಸ್ಟ್ರಾಂಗ್ ಆ್ಯಂಡ್ ಎಕನಾಮಿಕಲಿ ವೀಕ್ ಅಂತನ್ನಿ. ಎಕ್ಸ್ಪ್ಲಾಯ್ಟೇಷನ್ ತಡೆಯೋದಕ್ಕೆ ನಿನ್ನ ತಂದೆಯ ವೃತ್ತಿಯನ್ನು ನೀನು ಮಾಡು. ಕೆಲವು ದಿನ ನಡೀತದು. ಅವನ ತಂದೆಯ ವೃತ್ತಿ ನೋಡು. ನೀನು ಆ ಮನೆಯಲ್ಲಿ ಹುಟ್ಟಿದೀಯ, ನಾವೇನು ನೀನು ಆ ಮನೆಯಲ್ಲಿ ಹುಟ್ಟುವ ಹಾಗೆ ನಾವು ಮಾಡಿದೀವ? ನೀನು ಹುಟ್ಟಿದ್ದೀಯ, ತಂದೆಯ ವೃತ್ತಿಯನ್ನು ಮಾಡು. ಮತ್ತು ಯಾವ ವೃತ್ತಿಯೂ ಕೂಡ ಶ್ರೇಷ್ಠವಲ್ಲ, ಯಾವ ವೃತ್ತಿಯೂ ಕೂಡ ನಿಕೃಷ್ಟವಲ್ಲ. ಅಲ್ಲಿ ಮನುಸ್ಮೃತಿಯಲ್ಲಿ ಶೂದ್ರ, ಬ್ರಾಹ್ಮಣ ಈ ಪದಗಳೆಲ್ಲ ಬಂದಿದೆಯಲ್ಲ, ಇವೆಲ್ಲ ಕೂಡ ವರ್ಣಕ್ಕೆ ಸಂಬಂಧಿಸಿದ್ದು. ವರ್ಣ ಮತ್ತು ಜಾತಿ ಒಂದು ಪೈಸೆಯೂ ಕೂಡ ಒಂದೇ ಅಲ್ಲ. ವರ್ಣ ಎವಲ್ಯೂಷನ್ಗೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು. ತಮೋಗುಣಿ ಯಾರು, ರಜೋಗುಣಿ ಯಾರು, ಸತ್ವಗುಣಿ ಯಾರು, ಗುಣಾತೀತ ಯಾರು, ಗುಣಾತೀತ ಯಾರು? ಆವಾಗಲೇ ಬ್ರಹ್ಮ ಅಂತ ಹೇಳಿದ್ರಲ್ಲ ಪಾವಗಡ ಪ್ರಕಾಶ್ ರಾಯರು. ಆ ಬ್ರಹ್ಮ ಈಗಾಗಲೇ ನಾವು ಆಗಿದ್ದೀವಿ. ಆ ಬ್ರಹ್ಮನ ಎಲ್ಲ ಸಾಮರ್ಥ್ಯಗಳು, ಎಲ್ಲ ಸದ್ಗುಣಗಳು ನಮ್ಮಲ್ಲಿವೆ. ಆದರೆ ನಾವು ಹಿಪ್ನೋಟೈಸ್ ಆಗಿದ್ದೀವಿ, ಬೇರೆ ಯಾವುದೋ ಒಂದು ರೀತಿ ಹಿಪ್ನೋಟೈಸ್ ಆಗಿದ್ದೀವಿ. ಆ ಹಿಪ್ನೋಟೈಸೇಷನ್ನ ವೇದಾಂತ ಮಾಯಾ ಅಂತ ಕರೆಯುತ್ತದೆ. ಆ ಹಿಪ್ನೋಟೈಸೇಷನ್ನಿಂದ ಪಾರಾಗಿ ಬರಬೇಕಾಗಿದೆ. ಆ ಪಾರಾಗುವುದೇ ಅನುಸಂಧಾನ. ಆ ಪಾರಾಗುವುದಕ್ಕೆ ಏನೇನು ಡಿಸಿಪ್ಲಿನ್ ನಾವು ಫಾಲೋ ಮಾಡ್ತೀವಿ ಅದೇ ಅನುಸಂಧಾನ. ಹೀಗಾಗಿ ಈ ವರ್ಣ ಅನ್ನುವಂಥದ್ದು ಸಂಪೂರ್ಣವಾಗಿ ಸ್ಕೇಲ್ ಆಫ್ ಎವಲ್ಯೂಷನ್. ಅದು ಪ್ರತಿಯೊಬ್ಬರನ್ನು ಸನ್ಯಾಸಕ್ಕೆ ಅರ್ಹರನ್ನಾಗಿ ಮಾಡುವುದು ಈ ದೇಶದ ಸಂಸ್ಕೃತಿ. ಸನ್ಯಾಸಕ್ಕೆ ಯಾಕೆ ಅರ್ಹರನ್ನಾಗಿ ಮಾಡಬೇಕು? ಯು ವಿಲ್ ಬಿಕಮ್ ಎ ವರ್ಲ್ಡ್ ಮೂವರ್ ದೇರ್ ಬೈ. ಒಬ್ಬ ಬುದ್ಧನಿಗಿಂತ, ಒಬ್ಬ ಕ್ರಿಸ್ತನಿಗಿಂತ, ಒಬ್ಬ ರಾಮಕೃಷ್ಣರಿಗಿಂತ, ಒಬ್ಬ ಶಂಕರಾಚಾರ್ಯರಿಗಿಂತ, ಒಬ್ಬ ರಾಮಕೃಷ್ಣನಿಗಿಂತ ಪವರ್ಫುಲ್ ವ್ಯಕ್ತಿಗಳು ಯಾರು? ಪ್ರತಿಯೊಬ್ಬನಲ್ಲೂ ಕೂಡ ವಿಷ್ಣು